ನೀನ್ ಯಾಕೆ ನನ್ನ ಹಿಂದೆನೆ ಬರ್ತಾ ಇದ್ಯಾ? ನೀವ್ ನನ್ಗಿಷ್ಟ. ನೀನೇ ನನ್ನ ಇಷ್ಟಪಡ್ಬೇಕಾಗಿಲ್ಲ. ಈಗೇನ್ ಮಾಡ್ಲಿ, ಇಷ್ಟಪಟ್ಟಿದ್ದೀನಲ್ಲ. ನೋಡೋ, ಮರ್ಯಾದೆಗಿಲ್ಲಿಂದ ಹೊರಟೋಗೋ. ಈಗ ಗಿಂಜೋ ಕೆಲಸ ಮಾತ್ರ ಬೇಡ. ನಿನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನೀನೆಂತ ಮಳ್ಳಿ ಅಂತ. ನಿನ್ನ ಪ್ರೀತಿಸೋದಕ್ಕೆ ನೀನ್ ಹೇಳಿದ್ನ ಕೇಳ್ಕೊಂಡು ಇರೋದಕ್ಕಲ್ಲ ನಾನು ಇರೋದು. ನಿನ್ ಜೊತೆ ಯಾವಾಗ್ಲೂ ಪಾರ್ಕಲ್ಲಿ ಇರ್ತಾನಲ್ಲ ಆ ಚೆಡ್ಡಿ ಚೆನ್ನ, ಆ ಡಬ್ಬ ಬಾಣ್ಲಿತಲೆ, ಅವನ ಹತ್ರ ಹೋಗಲ್ ಗಿಂಜು. ಸರಿ, ನೀವ್ ಹೇಳ್ದಾಗೆ ನಾನ್ ಇಲ್ಲಿಂದ ಹೋಗ್ತೀನಿ. ನಿಮಗ್ ತೊಂದ್ರೆನೂ ಕೊಡಲ್ಲ, ಕೆಲ್ಸನೂ ಬಿಡ್ತೀನಿ, ಸಾಕಾ? ಆದ್ರೆ ಇದಕ್ ಬದಲಾಗಿ ನೀವ್ ನನ್ಗೆ 50,000 ರೂಪಾಯಿ ಕೊಡ್ಬೇಕು. 50,000 ರೂಪಾಯಿ ಕೊಟ್ರೆ ಕೆಲ್ಸ ಬಿಟ್ಕೊಡ್ತೀನಿ. 50,000 ರೂಪಾಯಿನ? ಎಸ್, ಆಫ್ಟರ್ ಆಲ್ 50,000. ಈ ಕೆಲ್ಸಕ್ಕೆ 75,000 ರೂಪಾಯಿ ಆಫರ್ ಇದೆ. ನೀವಾಗಿದ್ದಕ್ಕೆ 50,000 ಕೇಳ್ತಾ ಇದೀನಿ. ಏನು 50,000 ರೂಪಾಯಿ ಅಲ್ಲ, 5 ಪೈಸೆನೂ ಕೊಡಲ್ಲ. ಕೆಲ್ಸ ಸಿಗಲ್ಲ? ಬೇಡ, ಸುಪ್ರೀಂ ಕೋರ್ಟ್ ಹೋದ್ರೂ ಪರವಾಗಿಲ್ಲ, ನಾನು ಈ ಕೆಲಸ ತಗೊಳ್ತೀನಿ. ಸರ್, ಒಂದು ಫೋನ್ ಮಾಡ್ಬೋದಾ? ಲೋಕಲ್ ಕಲ್ಲ? ಹೌದು ಸರ್, ಮಾಡಿ. ಹಲೋ ಹಲೋ, 2255-843. ಹೌದು, ಕಸ್ತೂರಿಬಾ ಆಶ್ರಮನೆ. ಕಾಲ್ ಫ್ರಮ್ ಕೋಲ್ಕತ್ತಾ. ಸರಸ್ವತಮ್ಮ ಪ್ಲೀಸ್. ಸರಸ್ವತಮ್ಮ, ಕಲ್ಕತ್ತಾದಿಂದ ಫೋನ್. ನಿನಗೆ ಕಲ್ಕತ್ತಾದಿಂದ ಫೋನ್ ಬಂದಿದೆ. ಹಲೋ ಅಮ್ಮ, ನಾನು ಗೋಪಾಲ್ ಕೃಷ್ಣ, ಕಲ್ಕತ್ತಾದಿಂದ. ಅಪ್ಪಯ್ಯ, ಅಮ್ಮ ಚೆನ್ನಾಗಿದೀಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಯಾವಾಗ ಇಲ್ಲಿಗೆ ಬರ್ತೀಯಾ? ಏನ್ ಮಾಡ್ಲಮ್ಮ, ಲೀವ್ ಅಪ್ಲೈ ಮಾಡಿದೀನಿ. ಲೀವ್ ಸಿಕ್ಕಿದ ತಕ್ಷಣ ನೆಕ್ಸ್ಟ್ ಫ್ಲೈಟ್ ಗೆ ಬಂದ್ಬಿಡ್ತೀನಿ. ಅಮ್ಮ, ದುಡ್ಡು ಕಳಿಸಿದ್ದೆ, ಸಿಕ್ತಾಮ? ಸಿಕ್ತು ಮಗನೆ. ಅಮ್ಮ, ಕಲ್ಕತ್ತಾದಿಂದ ಬರ್ಬೇಕಾದ್ರೆ ಏನ್ ತರ್ಲಿ? ಏನು ಬೇಡ ಮಗನೆ, ನಿನ್ನ ನಾನು ಒಂದ್ಸಲ ನೋಡಿದ್ರೆ ಅಷ್ಟೇ ಸಾಕು. ಅಮ್ಮ, ಇನ್ನೇನಾದ್ರೂ ವಿಷಯ ಇದೆಯಾ? ಏನೂ ಇಲ್ಲ ಮಗನೆ. ಸರಸ್ವತಮ್ಮ, ನಾ ಸ್ವಲ್ಪ ಮಾತಾಡ್ತೀನಿ ಕೊಡು. ಗೋಪಿ, ನಮ್ಮ ಆಶ್ರಮದ ಮೇಡಮ್ಮು ನಿನ್ನ ಹತ್ರ ಮಾತಾಡ್ಬೇಕಂತೆ. ಹಲೋ ಹಲೋ ಮೇಡಮ್. ಗೋಪಾಲ್ ಕೃಷ್ಣ, ನೀನ್ ಕಲ್ಕತ್ತಾದಿಂದ ಬರುವಾಗ ನಂಗೊಂದ್ ಶಾಲ್ ತರ್ತೀಯಾ? ಗೋಪಾಲ್ ಕೃಷ್ಣ, ಕೇಳಿಸ್ತಾ ಇದ್ಯಾ? ಕೇಳಿಸ್ತಿಲ್ವಾ? ಕೇಳಿಸ್ತಲ್ಲ. ಕಲ್ಕತ್ತಾಯಿಂದ ಬರುವಾಗ ಉಲ್ಲನ್ ಶಾಲು. ಜ್ವರ ಮಾತಾಡಿ, ಕೇಳಿಸ್ತಾ ಇಲ್ಲ ಆಂಟಿ. ಉಲ್ಲನ್ ಶಾಲು ಮರಿಬೇಡ. ಇಲ್ಲ ಕೇಳಿಸ್ತಾ ಇಲ್ಲ. ಜೋರಗಳಿ. ಶಾಲು ಶಾಲು. ಜೋರ ಮಾತಾಡಿ, ಕೇಳಿಸ್ತಾ ಇಲ್ಲ. ಅಯ್ಯೋ, ಶಾಲು, ಉಲ್ಲನ್ ಶಾಲು. ಏನಂಟಿ ಕೇಳಿಸ್ತಾ ಇಲ್ಲ? ಜೋರಾಗಿ ಮಾತಾಡಿ, ಜೋರಾಗಿ, ಕೇಳಿಸ್ತಾ ಇಲ್ಲ. ಶಾಲು, ಉಲ್ಲನ್ ಶಾಲು. ಏನಾಯ್ತು ಮೇಡಮ್? ಕಟ್ಟಾಯ್ತು. ಯೋ, ಹುಡುಗಾಟ ಆಡ್ತಾ ಇದೀಯಾ? ಅವಮ್ಮ ಉಲ್ಲನ್ ಶಾಲು ಅಂತ ಗಂಟ್ಲು ಅರ್ಧೋಗ ಕಿರಿಚ್ಕೊಳ್ಳೋದು ನನಗ್ ಕೇಳಿಸ್ತಾ ಇದೆ. ಓ, ನಿಂಗ್ ಕೇಳಿಸ್ತಾ? ಹ್ಮ್, ನೀನೇ ತಗೊಂಡೋಗಿ ಕೊಟ್ಬಿಡು. ಬೇಗ ಹೋಗಯ್ಯ. ಅನ್ಕೂತ ನಮ್ಮ ಬಾಲಕೃಷ್ಣ ಅಲ್ವಾ? ಏನ್ ನಿಲ್ಸಯ್ಯ. ಎಷ್ಟದಪ್ಪ? 35 ಕೊಡಿ. ಯಾಕೆ 350 ರೂಪಾಯಿ ಬೇಡವಾ? ಯಾವನ 10 ರೂಪಾಯಿ ಕೊಡ್ತೀನಿ, ಬೇಕಾದ್ರೆ ಇಟ್ಕೊಳ್ಳಿ, ಬಿಟ್ಬಿಡು. ಲೇ ಬಾಲಕೃಷ್ಣ, ದುಡ್ಡು ಕೊಡ್ರಿ. ನಾನು ದುಡ್ಡು ಕೊಡ್ಬಿಡೋಯ. ಹೋಗಲೇ. ನಾನೇ ಬರುತ್ತೆ. ಇವತ್ತು ನೀನ್ ಎಲ್ಲೋದ್ರು ಬಿಡಕ್ಕಿಲ್ಲ ಕಳ್ಳ. ನಾನು ಮೀಟರ್ ಕಾಸು ಕೊಟ್ಬಿಡೋಯ. ಬಾಲಕೃಷ್ಣ, ಅಯ್ಯಪ್ಪ, ಪಾಪಿ ನನ್ ಮಗ. ಆಟೋ ಕಾಸು ಕೊಡೋ. ಕಾಸು ಕೊಡಯ್ಯ, ಹಿಂದೆ ನಾನು ಬರ್ತಾ ಇದ್ದೀನಿ. ಹಿಂದೆ ಬಂತ ಯಾವನ ಹೇಳಿದ್ದು? ನಾನು ಆಟೋಲ್ ಬಂದಿಲ್ವಾ? ಹಾಗಾದ್ರೆ ಈ ಆಟೋ? ನೀವು ಬಂದಿದ್ದೆ ಗಾಡಿ. ತಲೆಗೆಲ್ಲ ಕೆಟ್ಟೈತೇನ್ರಯ್ಯ? ಈ ಬಾಡಿಗೆ 2 ಗಾಡಿನ? ಹೋಗ್ರಯ್ಯ. ಇದು ಆಟೋ ಸ್ಟ್ಯಾಂಡಾ? ಎತ್ಕೊಂಡು ಹೋಗ್ರ ಆ ಕಡೆ. ಸರಿಯಾಗಿ ಹೇಳಿದ್ರು ಸ್ವಾಮಿ, ಇದನ್ನ ಆಟೋ ಸ್ಟ್ಯಾಂಡ್. ಹೋಗ್ರಯ್ಯ. ನೀ ಎಲ್ಲಿ ಹೋಗ್ತಾ ಇದೀಯಾ? ನಾನು ಒಬ್ರು ನೋಡ್ಬೇಕು. ಯಾರು ನೋಡ್ಬೇಕು ಅಂತ ನನ್ಗೆ ಹೇಳು, ನಾನು ಕರ್ಕೊಂಡ್ ಬರ್ತೀನಿ. ಬಿನ್ಲಾಡೆ ನೋಡ್ಬೇಕು, ಕರ್ಕೊಂಬತ್ತೀಯಾ? ಹೋಗ ನೀನ್. ಲೇ ಬಾಲಕೃಷ್ಣ, ಬಾಲಕೃಷ್ಣ.
ಲೇ ನೀನ್ ಇದ್ರೊಳಗಲ್ಲ ಯಾವ್ದೇ ಗುಹೆಯಲ್ಲಿ ಆಡಕ್ ಕೂತ್ಕೊಂಡಿದ್ರು ಈ ತಮ್ಮಯ್ಯ ಕಂಡಿಡ್ದೆ ಹಿಡಿತಾನೆ. ಎದ್ದಾಚೆ ಬರಲೇ ಅಯೋಗ್ಯ. ಎಸ್ ಅಯೋಗ್ಯ ನೀವಲ್ಲ, ಬಾಲಕೃಷ್ಣ ನನ್ನ ಫ್ರೆಂಡು. ನೋಡಿ ಸ್ವಾಮಿ, ನನ್ನ ಹತ್ರ 50,000 ರೂಪಾಯಿ ಸಾಲ ತಗೊಂಡಿದ್ದ. ಅಣ್ಣಯ್ಯಗಳ ತಮ್ಮಯ್ಯಗಳ ಅಕ್ಕಯ್ಯ ದಯಮಾಡಿ ಅವನ ಹತ್ರ ದುಡ್ಡು ಕೊಡ್ಸಿ, ಇಲ್ಲಾಂದ್ರೆ ನನ್ನ ತಂಗಿ ಮದುವೆ ನಿಂತೋಗುತ್ತೆ. ಬಂದಿರೋ ಸಂಬಂಧ ಕಡ್ದೋದ್ರೆ ನನ್ನ ಜೀವತ್ತು ಉಳಿಯಕ್ಕಿಲ್ಲ. ಅವ್ನು ಇಲ್ಲಿ ಕೆಲಸದಲ್ಲೇ ಇಲ್ವಲ್ಲ? ಸುಳ್ಳು ಹೇಳ್ಬೇಡಿ, ಅವ್ನು ಇದೇ ಆಫೀಸ್ನಾಗ ಕೆಲಸ ಮಾಡ್ತಾನೆ ಅಂತ ನಂಗೆ ಗೊತ್ತು. ಏಯ್, ಈ ಮೆಂಟಲ್ ಯಾರು ಒಳಗ್ ಬಿಟ್ಟಿದ್ದು? ಮೆಂಟಲ್ ನಾನಲ್ಲ, ನಿಮ್ಮ ಅಪ್ಪ. ಏಯ್, ಇವ್ನು ಹಿಡಿದು ಹೊರಗೆ ತಾಕು. ನಮ್ಮ ಹಳ್ಳಿ ಬಾರಿ ಹೊಡ್ಕೊತೀನಿ, ಬಿಡ್ರಾ ಬಿಡ್ರಾ ಬಿಡ್ರಾ. ಛೇ, ಈ ಬಾಲಕೃಷ್ಣನಿಂದ ಆಫೀಸ್ನಲ್ಲಿ ನೆಮ್ಮದಿನೇ ಇಲ್ದಂಗ ಆಗೋಯ್ತು. ಬನ್ನಿ ಬನ್ನಿ ಬನ್ನಿ, ಅವ್ನು ಇಲ್ಲೇ ಇದ್ದಾನೆ, ಧೈರ್ಯವಾಗಿರಿ, ಏನು ಯೋಚನೆ ಮಾಡ್ಬೇಡಿ. ಎಷ್ಟಾಯ್ತಪ್ಪ? ಇಲ್ಲ ಇಲ್ಲ ನಾನ್ ಕೊಡ್ತೀನಿ, ಇದೆಲ್ಲ ನಂಗೊಂಥರ ಖುಷಿ ಇವತ್ತಿದೆ ಅವನಿಗೆ. ಅವ್ನು ನನ್ನ ನೋಡಿ ತಪ್ಪಿಸ್ಕೊಂಡು ನಾನಿಲ್ವಾ ಅದಕ್ಕೆ ಆ ನನ್ ಮಗನ್ನ ಕೈ ಕಾಲು ಮುರಿದಾರು ಹಿಡ್ಕೊಂಡ್ ಬಂದ್ ಕೊಡ್ತೀನಿ. ನನ್ನ ಪಾಲಿಂದ ಯಾವ್ರು? ನಿಮ್ಮ ಹೆಸರು? ಗೋಪಾಲ್ ಕೃಷ್ಣ. ಒಳ್ಳೆ ಹೆಸರು, ಒಳ್ಳೆ ಹೆಸರು. ಅಲ್ಲಿದ ನೋಡು ಕಳ್ಳ. ಬಾಲಕೃಷ್ಣ, ಬಾಲಕೃಷ್ಣ, ತಮ್ಮಯ್ಯ ಎಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಟ್ಟೆ? ಎಲ್ಲ ಕಡೆ ಹುಡುಕಿದೆ ನಿನ್ನ. ನೀನು ನನ್ ಗೆಳ್ತಾ ಇದ್ಯಾ? ನೀನು ಯಾವಲ್ಲ ಅವನು ನಮ್ಮ ಬಾಲ್ ಮೇಲೆ ಕೈ ಮಾಡೋನು? ಅಯ್ಯೋ ಮಾದೇವಣ್ಣ ಸುಮ್ನಿರು, ಅವ್ರಿಬ್ರು ಹೊಡೆದಾಡ್ಕೊಂಡು ಸಾಯ್ಲಿ. ಏಯ್, ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳೋ ಸಾಕು. ಅವ್ನ್ ಕುತ್ಕೆ ಸಿಗ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ನಿಂತ್ಕೊಂತ ಹೇಳ್ತೀಯಾ? ಏಯ್ ಬಾಲ, ಏನೋ ಇದಲ್ಲ? ನೀನ್ ಅನ್ಕೊಂಡಂಗ್ ಏನು ಇಲ್ಲ ಮಾದೇವಣ್ಣ. ಅವ್ನು ನನ್ನ ಹಳೆ ಸ್ನೇಹಿತ, ತುಂಬಾ ದಿವಸದ ಮೇಲೆ ಸಿಕ್ಕಿದ್ರಿಂದ ಸಂತೋಷಕ್ಕೆ ಮೆಟೆ ಹಿಡ್ಕೊಂಡು ಇಸ್ತಾ ಇದ್ದ ಅಲ್ಲ? ಈಗ ಸಮಾಧಾನ ಆಯ್ತಾ? ಬಂದೆಲ್ಲ ಹಾಳು ಮಾಡ್ಬಿಟ್ಟೆ. ಏಯ್, ಬಾಯ್ ಮುಚ್ಕೊಂಡು ನಿಂತ್ಕೊಂತೀಯಾ ಇಲ್ಲ ಮರ್ಯಾದೆ ಉಳಿಕೋಗೋ, ಹೋಗೋ. ನಿಂಗೆ ಈ ಕಾಲಕ್ಕೆ ಬುದ್ಧಿ ಬರಲ್ಲ. ಏಯ್, ನಿಂತ್ಕೊಳ್ಳಿ. ಯಾರೋ ನೀನು? ತಮ್ಮಯ್ಯ. ಏಯ್ ತಮ್ಮಯ್ಯ, ಅದೇನು ಹೋಗ್ಬಿಟ್ಟು ಬಿಡಿಸೇಳು. ನೋಡಿ, ನೀವ್ ಹಿರಿಕ್ರು, ನಂದೇನಾರ ತೆಪ್ಪಾಗಿದ್ರೆ ನಿಮ್ ಎಡಗಾಲಿ ಎಕಡೆ ತಕೊಂಡು ನನ್ ನೋಡಿರಿ. ಥೋ ಬಿಡ್ತು ಅನ್ನು ಮುಂದ್ ಕೇಳು. ಈ ಮನೆ ಆಳ ಅವನಲ್ಲ, ಇವನ್ ತಂಗಿ ಮದುವೆಗೆ ಯಾವ ನನ್ನ ಮಕ್ಕಳು ದುಡ್ಡು ಕೊಡ್ದಿದ್ದಾಗ ಈ ತಮ್ಮಯ್ಯ ಏನು ಬರ್ಸ್ಕೊಳ್ದಂಗೆ 50,000 ರೂಪಾಯಿ ಎಣಿಸ್ಕೊಟ್ಟ. ನಾನ್ ಕೊಡದೆ ಇದ್ರೆ ಇವನ್ ತಂಗಿ ಮದುವೆನೇ ಆಯ್ತಿರ್ಲಿಲ್ಲ. ಬೇಕಾದ್ರೆ ನೀವೇ ಕೇಳಿ ನೋಡಿ. ತಮ್ಮಯ್ಯ, ನೀನ್ ಒಳ್ಳೆ ಮನ್ಸೈತಲ್ಲ, ಅದೇ ನಿನ್ಗೆ ಆಸ್ತಿ ಕಣಯ್ಯ. ಪ್ರಪಂಚದಲ್ಲಿ ಸ್ನೇಹಕ್ಕಿಂತಲೂ ದೊಡ್ಡದು ಯಾವುದೂ ಇಲ್ಲ ನೋಡು. ಹಣ ಇವತ್ತು ಬರ್ತದೆ, ನಾಳೆಗೆ ಹೋಯ್ತದೆ, ನಾಡಿದ್ ಬರ್ತದೆ, ಆಚೆ ನಾಡಿದ್ದು ಹೊಂಟೋಯ್ತದೆ. ಆದ್ರೆ ನಿನ್ ಹೆಸರೇನಯ್ಯ? ಮಾದೇವಯ್ಯ. ಮಾದೇವಯ್ಯ. ದುಡ್ಡು ಇವತ್ತು ಬರ್ತದೆ, ನಾಳೆ ಹೋಯ್ತದೆ, ನಾಳೆ ಬರ್ತದೆ, ನಾಡ್ದು ಹೋಯ್ತದೆ, ಆಚೆ ನಾಡ್ದೆಲ್ಲ ಗೂಡ್ಸ್ ಗುಂಡಾಂತರ ಮಾಡ್ಕೊಂಡು ಹೋಯ್ತದೆ. ಈಗ ನಿನ್ ಹತ್ರ ದುಡ್ಡಿದೆ, ಆರ್ಗಾಯಿಸ್ಕೋ. ಲೋ ಬಾಲು, ನನ್ ತಂಗಿ ಮದುವೆ ಇನ್ನೊಂದು ವಾರ ಇದೆ ಕಣ. ಭಾನುವಾರದೊಳಗೆ ನೀನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನನ್ ತಂಗಿ ಮದುವೆ ನಿಂತೋಗುತ್ತೆ. ಲವ್, ನನ್ ದುಡ್ಡು ಕೊಡ್ಬೇಕು ಅಂತಾನೆ ತಾನೆ ನೀನ್ ತಪ್ಪಿಸ್ಕೊಂಡು ಊರ್ ಬಿಟ್ಟು ಬಂದಿರೋದು. ಲವ್ ಬಾಲಕೃಷ್ಣ, ನಾನ್ ನಿನ್ನ ಹತ್ರ ದುಡ್ಡು ಕೇಳಕ್ ಹೋಗ್ತಾ ಇದೀನಿ ಅಂದಾಗ ನನ್ ತಂಗಿ ಏನ್ ಹೇಳಿದ್ರು ಗೊತ್ತೇನೋ? ನನ್ ಮದುವೆ ನಿಂತೋದ್ರು ಪರವಾಗಿಲ್ಲ, ಬಾಲಕೃಷ್ಣ ಅಣ್ಣಂಗೇನು ತೊಂದರೆ ಕೊಡಕ್ ಹೋಗ್ಬೇಡ ಅಂದ್ಲು. ಅಂತ ಒಳ್ಳೆ ಮನ್ಸಿರೋ ಹುಡುಗಿ ಮದುವೆ ನಿನ್ನಿಂದ ನಿಂತು ಹೋದ್ರೆ ಈ ಜನ್ಮ ಅಲ್ಲ, ಇನ್ 7 ಜನ್ಮಕ್ಕೂ ಉದ್ಧಾರ ಆಗಲ್ಲ ಕಣೋ. ತಮ್ಮಯ್ಯ, ಅವ್ಳು ನಿನಗ್ ಮಾತ್ರ ತಂಗಿ ಅಲ್ಲ, ನನಗೂ ತಂಗಿನೇ. ಅವಳ ಮದ್ವೆ ಯಾವ ಮುಹೂರ್ತದಲ್ಲಿ ನಡಿಬೇಕು ಆ ಮುಹೂರ್ತದಲ್ಲಿ ನಡೆಯುತ್ತೆ. ನನ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ತಮ್ಮಯ್ಯ. ಸರಿಯಾದ ಸಮಯಕ್ಕೆ ಹಣ ತಲುಪಿಸೋ ಜವಾಬ್ದಾರಿ ನಂದು. ನೀನ್ ಧೈರ್ಯವಾಗಿ ಊರ್ಗೋಗು. ಯಾಕೆ ತಮ್ಮಯ್ಯ, ನನ್ ಮಾತಲ್ಲಿ ನಂಬಿಕೆ ಇಲ್ವಾ? ನಂಬಿ ಕೊಡ, ನಾನು ಯಾಕೆ ಕೊಟ್ಟೋಗಿರೋದು? ನೀನ್ ಕೊಡಕ್ ಆಗಲ್ಲ ಅಂದ್ರೆ ಮಾದೇವಯ್ಯ ಕೊಡ್ತೀನಿ ಅಂತ ಒಪ್ಕೊಳ್ಳಿ, ನಾವು ಹೋಯ್ತೀನಿ. ಲೋ ತಮ್ಮಯ್ಯ, ಏನ್ ಬುದ್ಧಿ ಇಲ್ದಾರೆ ಮಾತಾಡ್ತಿದ್ಯೋ? ನಿನಗ್ ದುಡ್ಡು ಕೊಡ್ಬೇಕಾದ್ರೆ ನಾನ್ ತಾನೆ. ನೋಡು, ಈ ವಾರದೊಳಗಡೆ ನನ್ ದುಡ್ಡು ಬಂದೇ ಬರುತ್ತೆ. ಆ ದುಡ್ಡು ತಗೊಂಡೋಗಿ ನಮ್ ತಂಗಿ ಮದ್ವೆನ ಅದ್ದೂರಿಯಾಗಿ ಮಾಡೋಣ. ಅಯ್ಯೋ ಅಯ್ಯೋ ದೇವ್ರ, ಇದು ಆಗೋ ಕೆಲ್ಸನಾ? ಹಾಗೆ ಆಗುತ್ತೆ, ನಡೆಯುತ್ತೆ. ನೀನ್ ಧೈರ್ಯವಾಗಿ ಊರ್ಗೋಗು. ಹಾಗೆ ಈಗ ಹೋಯ್ತೀನಿ. ಅಪ್ಪಿ ತಪ್ಪಿ ಏನಾದ್ರೂ ಈ ಮದ್ವೆ ನಿಂತು ಹೋದ್ರೆ ನಾನು ಒಬ್ನೇ ಬರಲ್ಲ, ನನ್ ಜೊತೆ ಜನನೂ ಕರ್ಕೊಬತ್ತೀನಿ. ಯಾಕೆ? ನಿನ್ನ ಹತ್ರ ದುಡ್ಡು ಉಸಿಲಿ ಮಾಡಕ್ಕಲ್ಲ, ನಿನ್ ಒಡಿಯಕ್ಕೂ ಅಲ್ಲ. ಈಸ ಕುಡ್ದು ನಿನ್ ಪಾತ ಬಿದ್ದು ನನ್ ಪಿರಾಡ ಕಳ್ಕತ್ತೀನಿ. ಈ ನನ್ ಎಡನ ಜೋಪಾನವಾಗಿ ಊರಿ ಮುಟ್ಸಕ್ಕೆ. ಯಾಕೋಲಿ ಎಲ್ಲ ತಿಳಿದೋನಾಗಿ ನೀನೇ ಹಿಂಗ್ ಧೈರ್ಯ ಗೆಟ್ರಿ ಹೆಂಗೋ?
ಸಮಾಧಾನ ಮಾಡ್ಕೊಳಪ್ಪ ನೀನ್ ದಮ್ಮಯ್ಯ ಅಂತ ಸಮಾಧಾನ ಮಾಡ್ಕೊ ಇವತ್ತು ಒಂದ್ ದಿವಸ ಇದ್ಬಿಟ್ಟು ಹೋಗಪ್ಪ. ಇಲ್ಲ ಮಾದೇವಣ್ಣ, ನನ್ ಮನ್ಸ್ ಸರಿ ಇಲ್ಲ. ಇನ್ನೊಂದ್ಕಿಂತ ಯಾವಾಗ್ಲಾದ್ರೂ ಬರ್ತೀನಿ. ಏ ತಮ್ಮಯ್ಯ